ನಮಸ್ತೆ, ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಬ್ರೇಕ್ಫಾಸ್ಟ್ಗೆ ಜೋಳದ ಹಿಟ್ಟು ಬಳಸಿ ಸಾಫ್ಟಾಗಿರೋ ಒಂದು ಇಡ್ಲಿ ಮಾಡಿದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ವಿಶೇಷವಾದ ಒಂದು ಟೊಮ್ಯಾಟೊ ಗೊಜ್ಜು ಕೂಡ ಮಾಡಿದ್ದೀನಿ. ಈ ಎರಡೂ ರೆಸಿಪಿಗಳನ್ನು ಮಾಡೋದಕ್ಕೆ ನಾನು ತೊಗೊಂಡಿದ್ದು ಕೇವಲ ಅರ್ಧ ಗಂಟೆನಲ್ಲಿ ರೆಡಿ ಮಾಡ್ಕೊಳ್ಬಹುದಾಗಿರೋವಂಥ ಸಿಂಪಲ್ಲಾಗಿರೋ ಮತ್ತು ಹೆಲ್ತಿ ಟೇಸ್ಟಿ ಟೊಮ್ಯಾಟೊ ಗೊಜ್ಜು ಮತ್ತು ಜೋಳದ ಇಡ್ಲಿ. ಇದನ್ನು ಮಾಡೋ ವಿಧಾನನ ನೋಡ್ಕೊಂಬರೋಣ ಬನ್ನಿ. ಟೊಮ್ಯಾಟೊ ಗೊಜ್ಜಿಗೆ ಸಣ್ಣ ಸೈಜಿನ ಟೊಮೆಟೊ ಆದ್ದರಿಂದ ಒಂದು 5 ಟೊಮೆಟೊನ ತೊಗೊಂಡಿದ್ದೀನಿ. ದೊಡ್ಡ ಸೈಜಿನ ತೊಗೊಂಡ್ರೆ 3 ಅಥವಾ 4 ತೊಗೊಳ್ಳಿ. ಒಂದು ಈರುಳ್ಳಿನ ಎಲ್ಲ ಹಿಡಿಯಾಗೆ ಹಾಕೋದು. ಆಮೇಲೆ ಒಂದು ದೊಡ್ಡ ಸೈಜಿಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಸುಮ್ಮನೆ 4 ಪೀಸ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ಸ್ಮ್ಯಾಶ್ ಮಾಡ್ತೀವಿ, ಹಾಗಾಗಿ ದಪ್ಪಗೆ ಎಲ್ಲ ಹಾಕ್ತಾಯಿದ್ದೀನಿ. ಒಂದು 10 ಎಸಲಷ್ಟು ಬೆಳ್ಳುಳ್ಳಿ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 4 ಹಸಿಮೆಣಸಿನ್ಕಾಯಿ. ಈಗ ಇದು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ಇನ್ಸ್ಟೆಂಟ್ ಜೋಳದ ಇಡ್ಲಿಗೆ 1 ಬಟ್ಲು ಜೋಳದ ಹಿಟ್ಟು, ಅಷ್ಟೇ ಪ್ರಮಾಣದಲ್ಲಿ ಒಂದು ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಅಂದರೆ 1 ಬಟ್ಲಷ್ಟು ರವೆ, ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ, 1 ಬಟ್ಲು ಮೊಸರು, ಗಟ್ಟಿ ಮೊಸರು ತೊಗೊಳ್ಬೇಕು. ಹುಳಿ ಮೊಸರಾದರೂ ಪರವಾಗಿಲ್ಲ, ಸಿಹಿ ಮೊಸರಾದರೂ ಪರವಾಗಿಲ್ಲ, ಏನು ಡಿಫ್ರೆನ್ಸ್ ಆಗೋಲ್ಲ. ಹಳೇದು ಏನಾದ್ರು ಮೊಸರು ಉಳಿದೋಗ್ಬಿಟ್ಟಿದ್ರೆ ಕೂಡ ಅದನ್ನು ತೊಗೊಂಡು ಬಳಸ್ಕೊಂಡು ಈ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು, ಉಪ್ಪು 1 ಟೀ ಸ್ಪೂನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅರ್ಧ ಗಂಟೆ ಒಳಗೆ ಈ ಇಡ್ಲಿನ ರೆಡಿ ಮಾಡ್ಕೊಳ್ಬೋದು. ಅಂದರೆ ಹಿಟ್ಟು ಕಲಸೋದ್ರಿಂದ ಹಿಡಿದು ಬೇಯೋವರೆಗೂ ಅರ್ಧ ಗಂಟೆ ಸಾಕು. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ ರೆಸ್ಟ್ ಮಾಡೋಕ್ಕೆ ಬಿಡೋದೇ ಬೇಡ, ತಕ್ಷಣ ಕೂಡ ಮಾಡ್ಕೊಳ್ಬೋದು. ಯಾವಾಗಲೂ ನಾವು ಅಕ್ಕಿ ಇಡ್ಲಿನೇ ಬಳಸ್ತೀವಿ, ಅಕ್ಕಿನೇ ಎಲ್ಲ ತಿಂಡಿಗಳಲ್ಲೂ ಬಳಸ್ತೀವಿ. ಜೋಳದಲ್ಲಿ ಜಾಸ್ತಿ ಫೈಬರ್ ಇದೆ, ಕ್ಯಾಲ್ಶಿಯಂ ತುಂಬ ಇದೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಜೋಳನ ಸಿರಿಧಾನ್ಯ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಜೋಳ ಬಳಸ್ಕೊಂಡು ಈ ಥರ ಇಡ್ಲಿನ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗೂ ಚೆನ್ನಾಗೂ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಬ್ರೇಕ್ಫಾಸ್ಟ್ಗೆ ಮಾಡಿಸಿದ್ದು ರೆಸಿಪಿ ಇದು. ಚೆನ್ನಾಗಿ ಗಂಟು ಇಲ್ಲದೆ ಇರೋಂಗೆ ಕಲಿಸ್ಕೊಳ್ಬೇಕು. ನೋಡಿ, ಸ್ಮೂತಾಗಿ ಚೆನ್ನಾಗಿ ಇಡ್ಲಿ ಬ್ಯಾಟರ್ ರೆಡಿ ಆದಂಗೆ ಆಗಿದೆ. ಇದು ಎಷ್ಟು ಗಟ್ಟಿ ಬೇಕೋ ತೆಳುಬೇಕು ಆಮೇಲೆ ನೋಡ್ಕೊಳ್ಳೋಣ. ಈಗ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೊಂಚೂರು ನೀರು ಹಾಕಬೇಕಾಗ್ಬೋದು, ಆಮೇಲೆ ಹಾಕಿದ್ರಾಯ್ತು. ಸದ್ಯಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಸೆಟ್ ಆಗುತ್ತೆ. 2 ವಿಸಲ್ ಕೂಗಿದೆ, ಕೂಲಾಗಿದೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಒಂದೇ ಒಂದು ಸುತ್ತು, ತುಂಬ ನುಣ್ಣಗೆ ರುಬ್ಬೋದು ಬೇಡ, ಒಂದು ಸುತ್ತು ಆಡಿಸಿದ್ರೆ ಸಾಕು. ನೀರು ಹಾಕೋದು ಬೇಡ, ತುಂಬ ನುಣ್ಣಗೂ ರುಬ್ಬೋದು ಬೇಡ, 1-2 ಸುತ್ತು ಒಂದು ರನ್ ಮಾಡಿದ್ರೆ ಸಾಕು. ಈಗ ಒಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಬಾಣಲಿನಲ್ಲಿ. ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಾ ಇದೆ. ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರೋದು 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ತುಂಬ ಹಾಕೋದು ಬೇಡ, 1 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಕಲರ್ ಚೇಂಜ್ ಆಗಿದೆ. ಈಗ 1 ಈರುಳ್ಳಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ 1 ಈರುಳ್ಳಿನ ಹಾಕಿದ್ದೀನಿ. ಬೇಯುವಾಗ 1 ಈರುಳ್ಳಿ ಹಾಕಿದ್ದೆ, ಒಗ್ಗರಣೆ ಮೇಲೆ 1 ಈರುಳ್ಳಿ. ತುಂಬ ಬೇಗ ಮಾಡ್ಕೊಳ್ಳೋವಂಥ ಗೊಜ್ಜು ಇದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಡ್ಲಿಗೆ ಸಾಮಾನ್ಯವಾಗಿ ನಾವು ರೆಗ್ಯುಲರ್ ಬೇಳೆ ಟೊಮೆಟೊ ಎಲ್ಲ ಹಾಕಿರೋ ಸಾಂಬಾರು ಮಾಡ್ತೀವಿ. ಈ ಥರ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲೇ ಬೇಳೆ ಬೇಯಿಸೋದು ಅವೆಲ್ಲ ಕೆಲಸನೂ ಇಲ್ಲ, ಸುಲಭವಾಗಿ ಆಗೋಗ್ಬಿಡುತ್ತೆ. ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ರೆಗ್ಯುಲರ್ ಇಡ್ಲಿಗಾಗಿರ್ಬೋದು, ಇಲ್ಲ ಚಪಾತಿ ಜೊತೆಗೂ ಈ ಗೊಜ್ಜು ಚೆನ್ನಾಗಿರುತ್ತೆ. ದೋಸೆಗಂತೂ ಬೆಸ್ಟಾಗಿರುತ್ತೆ. ದೋಸೆ ಇಡ್ಲಿಗಂತೂ ಮಾಡಿಸಿದ್ದು ಕಾಂಬಿನೇಷನ್ನು ಈ ಒಂದು ಗೊಜ್ಜು.
ತುಂಬ ಬೇಗನೂ ಮಾಡ್ಕೊಳ್ಬೋದು. ಟೈಮ್ ಇಲ್ಲದೆ ಇದ್ದಾಗ ಕೂಡ ಇದನ್ನು ಪಟಾಪಟ್ ಅಂತ ರೆಡಿ ಮಾಡ್ಕೊಳ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋ ಈ ಮಿಶ್ರಣನ ಸೇರಿಸೋಣ. ನೋಡಿ, ಈ ಥರ ಸರಿಯಾಗಿ ಮಾಡ್ಕೊಂಡಿದ್ದೀನಿ. ನುಣ್ಣಗೇನು ರುಬ್ಬಾರ್ದು. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಬೇಕು. ತುಂಬ ಜಾಸ್ತಿ ಉಪ್ಪು ಹಿಡಿಯಲ್ಲ, ಯಾಕೆಂದರೆ ತುಂಬ ಹುಳಿ ಏನು ಇದರಲ್ಲಿ ಹಾಕಿರಲ್ಲ, ಬರೀ ಟೊಮೆಟೊ ಅಷ್ಟೇ. ಚೆನ್ನಾಗಿ ಕುದಿಬೇಕೀಗ. ಇದು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ. ಆ ಬೆಲ್ಲ ಹಾಕಿದ್ರೆ ಅದೊಂದು ವಿಶೇಷವಾದ ರುಚಿ ಕೊಡುತ್ತೆ. ನೀವು ಟೇಸ್ಟ್ ನೋಡಿ, ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಬೇಕಾದರೆ ಈ ಸ್ಟೇಜಲ್ಲಿ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಭಾಳನೇ ಫ್ಲೇವರ್ಫುಲ್ಲಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕಿದಾಗ. ಈಗ ಗೊಜ್ಜು ರೆಡಿ ಆಯಿತು. ಇಡ್ಲಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೀನಿ ಒಂದು ಸಣ್ಣ ಬಾಣಲಿನಲ್ಲಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಉದ್ದಿನಬೇಳೆ, ಕಡಲೆಬೇಳೆ 2 ಸೇರಿ 1 ಟೀ ಸ್ಪೂನಷ್ಟು ಹಾಕಿದೆ. ಒಂದು 4 ಕರಿಬೇವಿನ ಎಲೆಗಳನ್ನ ಮುರಿದ್ಬಿಟ್ಟು ಸಣ್ಣದಾಗಿ ಮುರಿದ್ಬಿಟ್ಟು ಹಾಕಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಹಿಟ್ಟಿನಲ್ಲಿ ಸೇರಿಸ್ಕೊಳ್ಳೋಣ. 10 ನಿಮಿಷ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ, ಚೆನ್ನಾಗಿ ಸೆಟ್ ಆಗಿದೆ. ಈಗ ಒಗ್ಗರಣೆನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಹಾಕ್ಕೊಳ್ಳೋದು ಆಪ್ಷನಲ್ಲು. ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಬರೀ ಇಷ್ಟರಲ್ಲೇ ಹೀಗೆ ಕಲಿಸ್ಬಿಟ್ಟು ಇಡ್ಲಿ ಮಾಡ್ಬೋದು. ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಅದೊಂದು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇರುತ್ತೆ. ಬೇಕಂದರೆ ಇದಕ್ಕೆ ಕ್ಯಾರೆಟ್ ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ಇವತ್ತು ನಾನು ಹಾಕ್ತಾಯಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ಕೊಳ್ಬೋದು. ಇನ್ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಾದರೂ ತುರಿದ್ಬಿಟ್ಟು ಗೆಡ್ಡೆಕೋಸು ಆ ಥರದ್ದನ್ನು ಸೇರಿಸ್ಕೊಳ್ಬೋದು. ಇನ್ನೂ ಹೆಚ್ಚು ಹೆಲ್ತಿಯಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬರೀ ಹೆಲ್ತಿ ಅಂತ ಅಲ್ಲ, ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸೋಡಾ ಅಥವಾ ಏನೋ ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ಬೆಸ್ಟು. ಹಾಕ್ಕೊಂಡ್ರೇ ಸಾಫ್ಟಾಗಿ ಫ್ಲಫಿಯಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲದೇ ಇದ್ದರೂ ನಮ್ಗೆ ಅದನ್ನೆಲ್ಲ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ಸ್ವಲ್ಪ ಹಾರ್ಡಾಗಿರುತ್ತೆ ಅಷ್ಟೇ. ಈಗ ನಾನು ಸ್ವಲ್ಪ ಏನೋ ಹಾಕ್ತೀನಿ. ಸೋಡಾಗಿಂತ ಏನೋ ಹಾಕೋದು ಬೆಟರು. ಗ್ಯಾಸ್ಟ್ರಿಕ್ ಆದಾಗ ಏನೋ ತಗೊಳ್ತಾರೆ, ಹಾಗಾಗಿ ಏನೂ ತೊಂದರೆ ಕೊಡೋಲ್ಲ. ಸ್ವಲ್ಪ ಆ್ಯಕ್ಟಿವೇಟ್ ಆಗೋದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಒಂದು 2 ಟೀ ಸ್ಪೂನಷ್ಟು ನೀರು ಹಾಕಿದೆ. ಏನೋ ಹಾಕಿದ್ಮೇಲೆ ಸಾಫ್ಟಾಗಿ ಕಲಿಸ್ಕೊಂಡ ತಕ್ಷಣ ಇಡ್ಲಿಗೆ ಇಟ್ಬಿಡಬೇಕು ಬೇಯೋದಕ್ಕೆ. ಇದೇ ಕನ್ಸಿಸ್ಟೆನ್ಸಿ ಸಾಕು, ಕರೆಕ್ಟಾಗಿದೆ. ತುಂಬ ಏನು ತೆಳ್ಳಗೆ ಮಾಡೋದು ಬೇಡ. ಇಡ್ಲಿಗೆ ಬ್ಯಾಟರು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ಚೆನ್ನಾಗಾಗುತ್ತೆ ಇಡ್ಲಿ. ಬ್ಯಾಟರ್ ರೆಡಿ ಆಯಿತು. ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. ಇಡ್ಲಿ ಪ್ಲೇಟ್ಗೆ ಮೊದಲೇ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ. ನೀರು ಮೊದಲೇ ಹಾಕ್ಬಿಟ್ಟು ನೀರು ಕಾದ ಮೇಲೆ ಇಡ್ಲಿ ಬೇಯೋದಕ್ಕೆ ಇಡಬೇಕು. ನೀರು ಕಾದಿದೆ. ಈಗ ಇಡ್ಲಿ ಇಟ್ಟು ಬೇಯಿಸೋಣ. 15 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು.